ಓ ವೀರಭದ್ರ ಜಯ ವೀರಭದ್ರ, ಓ ವೀರಭದ್ರ ಜಯ ವೀರಭದ್ರ, ಕರವಾಳಧರ ಶಿವರುದ್ರಭದ್ರ, ಕರವಾಳಧರ ಶಿವರುದ್ರಭದ್ರ, ಓ ವೀರಭದ್ರ ಜಯ ವೀರಭದ್ರ. ಕಪಿಧ್ವಜ ವಿರಾಜ ಕನ್ನಡದ ರಾಜ, ವಾಲಿ ಸುಗ್ರೀವರ ಮಂತ್ರಿ ಸುರತೇಜ, ಕಪಿಧ್ವಜ ವಿರಾಜ ಕನ್ನಡದ ರಾಜ, ವಾಲಿ ಸುಗ್ರೀವರ ಮಂತ್ರಿ ಸುರತೇಜ, ವಾಲಿ ಸುಗ್ರೀವರ ಮಂತ್ರಿ ಸುರತೇಜ, ಮಾರುತಿ ದೇವಗೆ ಲಿಂಗ ದೀಕ್ಷೆ, ಮಾರುತಿ ದೇವಗೆ ಲಿಂಗ ದೀಕ್ಷೆ, ಇತ್ತ ಸದ್ಗುರುವೀರ ನೀಡೆ ಮಗೆ ರಕ್ಷೆ, ಇತ್ತ ಸದ್ಗುರುವೀರ ನೀಡೆ ಮಗೆ ರಕ್ಷೆ, ಓ ವೀರಭದ್ರ ಜಯ ವೀರಭದ್ರ. ಕಮಲಾರ್ಚಿತ ವ್ರತಧಾರೆ ಶ್ರೀಹರಿ, ಕಣ್ಕಮಲವ ನಿನ್ನಡಿಯಲ್ಲಿ ಧರಿಸಿ, ಕಮಲಾರ್ಚಿತ ವ್ರತಧಾರೆ ಶ್ರೀಹರಿ, ಕಣ್ಕಮಲವ ನಿನ್ನಡಿಯಲ್ಲಿ ಧರಿಸಿ, ಸುದರ್ಶನವಿತ್ತ ಕನ್ನಡದ ಕನ್ನಡಿಗ, ಸುದರ್ಶನವಿತ್ತ ಕನ್ನಡದ ಕನ್ನಡಿಗ, ಕನ್ನಡದ ಹೆಸರಿನ ಕಾರುಣ್ಯ ಪುರುಷ, ಕನ್ನಡದ ಹೆಸರಿನ ಕಾರುಣ್ಯ ಪುರುಷ, ಓ ವೀರಭದ್ರ ಜಯ ವೀರಭದ್ರ. ರಾಮಭದ್ರ ಬಲಭದ್ರ ಮೂರ್ತಿಗೆ, ಬುದ್ಧ ಮಹಾವೀರ ಕ್ರಾಂತಿ ಚುಕ್ಕಾಣಿಯೇ, ಬುದ್ಧ ಮಹಾವೀರ ಕ್ರಾಂತಿ ಚುಕ್ಕಾಣಿಯೇ, ರಾಮಭದ್ರ ಬಲಭದ್ರ ಮೂರ್ತಿಗೆ, ಬುದ್ಧ ಮಹಾವೀರ ಕ್ರಾಂತಿ ಚುಕ್ಕಾಣಿಯೇ, ಸುರಮನ ಮುನಿಗಣ ವೃಂದ ಭಾಸ್ಕರ, ಸುರಮನ ಮುನಿಗಣ ವೃಂದ ಭಾಸ್ಕರ, ಕಲಿಪುರಧೀಶ್ವರ ಸಲಹೋ ಕರ್ತಾರ, ಕಲಿಪುರಧೀಶ್ವರ ಸಲಹೋ ಕರ್ತಾರ, ಓ ವೀರಭದ್ರ ಜಯ ವೀರಭದ್ರ, ಓ ವೀರಭದ್ರ, ಓ ವೀರಭದ್ರ, ಓ ವೀರಭದ್ರ. ಹಲೋ ಹಲೋ ಹಲೋ, ಓಕೆ. ವೀರಭದ್ರೇಶ್ವರ ಮಹಾರಾಜಕ್ಕೆ ಇನ್ನೊಂದು ಸ್ವಲ್ಪ ಭಕ್ತಿ ಪ್ರೇಮ ವೇದ ಪುರಾಣ ಶಾಸ್ತ್ರ ಸ್ತೋಮ ನುತ ನತ ಚಾರು ಚರಣಾಂಭೂಜ ಘನ ಮಹಿಮ ನಾಮ ರೂಪ ಕ್ರಿಯಾ ಕಲಾಪ ವಿರಾಮ ನನುಪಮ ದಿವ್ಯ ತೇಜೋ ವ್ಯೋಮ ಮೂರುತಿ ಗುರುಗುಹೇಶ್ವರ ಲಿಂಗ ಶರಣಾರ್ಥಿ. ಕಾಯದೊಳು ಗುರುಲಿಂಗ ಜಂಗಮದಾಯತವನರಿಯಲ್ಕೆ ಸುಲಭೋಪಾಯದಿಂದಿರಿಟ್ಟು ಬಾಹ್ಯ ಸ್ಥಳಕ್ಕೆ ಕುರುಹಾಗಿ
ದಾಯದೋರಿ ಸಮಸ್ತ ಭಕ್ತ ನಿಕಾಯವನ್ನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಸದಾ ಸ್ಮರಣೀಯರು, ಸಕಲ ಜೀವಾತ್ಮರಿಗೂ ಲೇಸನೆ ಬಯಸಿದ ಬಸವಾದಿ ಯಲ್ಲಮ್ಮ ಪ್ರಮಥರನ್ನ, ತೋಂಟದ ಸಿದ್ಧಲಿಂಗ ಯತಿಗಳವರನ್ನ, ಪರಮಾರಾಧ್ಯ ಗುರುವರರಾದ ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಗಳವರನ್ನ ಸ್ಮರಿಸಿ, ನಿಮ್ಮೂರಿನ ಆರಾಧ್ಯ ದೈವನಾಗಿ ನಿಮ್ಮೆಲ್ಲರನ್ನ ಸಲಹುವಂಥ ಜಗತ್ಪಾಲಕನಾದ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ತನ್ನಿಮಿತ್ತವಾಗಿ ಹಮ್ಮಿಕೊಂಡಿರುವಂಥ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡ ಮಹಾತ್ಮನಾದ ಶರಣಬಸವೇಶ್ವರ ಮಹಾಪುರಾಣದ ಭವ್ಯವಾದ ವೇದಿಕೆ ಮೇಲೆ ನಿಮ್ಮೆಲ್ಲರಿಗೂ ಸಂಗೀತದ ರಸದೌತಣ ಉಣಬಡಿಸಿದ ವೀರಪಾಕ್ಷಯ್ಯ ಗವಾಯಿಗಳಲ್ಲಿ, ತಬಲಾವಾದಕರಾಗಿರುವಂಥ ವೀರೇಶ್ ಅವರಲ್ಲಿ, ಬಸವಣ್ಣನವರಲ್ಲಿ, ಆಗಮಿಸಿರುವಂಥ ತಂದೆ ತಾಯಿಗಳಲ್ಲಿ, ಆಗಮಿಸಿ ಮಾತನಾಡ್ತಾ ಇರುವಂಥ ತಮ್ಮೆಲ್ಲರಿಗೂ ಕೂಡ ಅನಂತ ಶರಣಾರ್ಥಿಗಳು. ಇನ್ನೊಂದು ಸ್ವಲ್ಪ ಜೋರು ಮಾತಾಡಿದ್ರೆ ಭಾಳ ಚಲೋ ಆಗ್ತದಂತ ನನ್ನ ಅಭಿಪ್ರಾಯ. ಇನ್ನೊಂದು ಸ್ವಲ್ಪ ಜಾಸ್ತಿ ಅಪ್ಯ ತಮ್ಮ, ಆಮೇಲೆ ನಾನು ಬರ್ತೀನಿ, ಮನೆಗೆ ಹೋಗಿ ಮಾತಾಡೋಣಂತ. ಇವತ್ತು ಭಾಳ ಮಾತಾಡಲ್ಲ, 5 ನಿಮಿಷ ಮಾತಾಡ್ತೀನಿ ಅಷ್ಟೇ. ಒಂದು ಘಟನೆಯನ್ನು ಹೇಳಿ ಮುಂದುವರಿಸು ಅಂದ್ರೆ ವರ್ಷಕ್ಕೆ ಹೋಗಲ್ಲ. ಒಂದೇ ಒಂದು ಘಟನೆಯ ಮೇಲೆ ಕೊನೆಯ ಹಂತಕ್ಕೆ ಬರುವಂಥವನಾಗ್ತೇನೆ. ಬಹಳ ಲಕ್ಷ ಕೊಟ್ಟು ಕೇಳ್ರಿ. ಈ ಮನ್ಯಾಗ ಹಲ್ಲಿ ನೋಡಿರಿಲ್ಲ? ಹಲ್ಲಿ ಏನು ತಿಂದು ಬದುಕು ಮಾಡ್ತಾವ? ಆ ಹಲ್ಲಿ ಭಾಳ ವಿಷ ಅಂತ ನೀವು ಹೇಳ್ತೀರಿ. ಹಲ್ಲಿ ಏನಾದರೂ ಅಕಸ್ಮಾತ್ ಅಡಿಗೆಯೊಳಗೆ ಬಿತ್ತು ಅಂದ್ರೆ ಯಾರೂ ಆ ಅಡಿಗೆ ಪ್ರಸಾದ ಮಾಡಲ್ಲ. ಆ ಹಲ್ಲಿ ಭಾಳ ವಿಷಕಾರಿ ಪ್ರಾಣಿ ಅಂತ ನೀವೆಲ್ಲ ಓದಿರಿ, ನಾನು ಓದಿರುವಂಥವ. ಆ ಹಲ್ಲಿಯನ್ನ ತಿಂದ ಬದುಕು ಮಾಡೋದು ಹಾವು. ಯಾವುದು? ಹಾವು ಕೂಡ ಬಹಳ ವಿಷಕಾರಿ ಪ್ರಾಣಿ ಅಂತ ಹೇಳ್ತೀವಿ. ಆ ಹಾವನ್ನ ತಿಂದ ಬದುಕು ಮಾಡೋದು ಕೋಳಿ. ಯಾವುದವ? ಕೋಳಿ. ಹುಳ ತಿಂದ ಬದುಕು ಮಾಡೋದು ಹಲ್ಲಿ. ಹಲ್ಲಿ ತಿಂದು ಹಾವು, ಹಾವನ್ನ ತಿಂದು ಕೋಳಿ ತಿಂದು. ನಾ ಏನು ಹೇಳಾಕತ್ತೀನಿ ಅಂದ್ರೆ ನಿಮ್ಮದೇ ಹೇಳಾಕತ್ತೀನಿ, ನಿಮ್ದು ಹೇಳಾಕತ್ತೀನಿ. ಎಷ್ಟು ಕ್ರಿಮಿನಲ್ ಈ ಮನುಷ್ಯ ಅಂತ ಹೇಳಾಕತ್ತೀನಿ ನಾನು. ಎಷ್ಟು ವಿಷಕಾರಿ ಮನುಷ್ಯ ಅಂತ ಹೇಳಾಕತ್ತೀನಿ. ಹಾವು ಕಚ್ಚಿದ ಮ್ಯಾಲ ವಿಷ ಇರ್ತದ. ಈ ಮನುಷ್ಯ ಕಚ್ಚಬೇಕಂತಿಲ್ಲ, ಸುಮ್ಮನೆ ಬಾಜು ಬಂದು ಕುಂತ್ರು ವಿಷ ಏರಿರ್ತದ. ಕಚ್ಚಿ ವಿಷವೇರಿಸುವ ಹಾವೇ ಕಚ್ಚದ ವಿಷವೇರಿಸುವ ಹಾವು ಮನುಷ್ಯನ ಬಗ್ಗೆ ಇರಲಿ ಎಚ್ಚರ ಅಂತ ಸಿದ್ಧಯ್ಯ ಪುರಾಣಿಕರು ವಚನ ಬರೀತಾರೆ. ಈ ಮನುಷ್ಯ ನಿಮಗೆಲ್ಲ ಗೊತ್ತು, ಭಾಳ ಒತ್ತು ಕೊಟ್ಟು ಏನಾದರೂ ಮನುಷ್ಯ ಕಚ್ಚದ ಅಂದ್ರೆ ನಂಜಾಗ್ತದೆ. ನೀವೆಲ್ಲ ಸೈನ್ಸ್ ಇದನ್ನು ಓದಿರ್ತೀರಿ. ಆ ಕಚ್ಚೋದು ಎಲ್ಲ ಒತ್ತಟ್ಟಿಗೆ ಇರಲಿ, ಈ ಮನುಷ್ಯನೊಳಗ ದುರ್ಬುದ್ಧಿ ಅನ್ನುವಂಥ ವಿಷ. ಬರೀ ನಾನು, ನನ್ನವರು, ನನ್ನ ಸಮಾಜ, ನನ್ನ ಧರ್ಮ, ನಮ್ಮ ಮನೆ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನತನ ಅನ್ನೋದನ್ನ ಬಿಟ್ಟು ಮನುಷ್ಯ ಆಮೇಲೆ ಮುಂದೆ ಯೋಚನೆ ಮಾಡ್ತಾನ. ಇದೇ ದುರ್ಬುದ್ಧಿ. ಮಹಾತ್ಮರಾಗಿರುವಂಥ ಶರಣಬಸಪ್ಪನವರು ಕಲಬುರಗಿಯ ದೊಡ್ಡಪ್ಪನವರ ಮಹಾಮನೆಯೊಳಗ ಬಂದು ಉಳ್ಕೊಳ್ತಾರ.
ಉಳ್ಕೊಂಡ ಘಳಿಗೆಯೊಳಗ ಇಡೀ ಊರು ಜನ ಸುತ್ತಮುತ್ತಲಿನ ಹಳ್ಳಿಯ ಭಕ್ತರು ಬಂದ ಆಶೀರ್ವಾದವನ್ನ ತಗೊಳ್ತಾರೆ. 1,001 ರೂಪಾಯಿಗೊಂದು ಗಂಡು ಮಗು, 501 ರೂಪಾಯಿಗೊಂದು ಹೆಣ್ಣು ಮಗು, ರೊಕ್ಕ ಕೊಡಕ ಆಗದೇ ಇರುವಂಥವರು 1,001 ಕುಳ್ಳನ್ನ ಕೊಡಬೇಕು. ಹೆಣ್ಣು ಮಗುವನ್ನ ಬೇಕಂದೂರು 501 ಕುಳ್ಳನ್ನ ದಾಸೋಹಕ್ಕಕ್ಕ ಕೊಡಬೇಕು. ಒಟ್ಟಿನಲ್ಲಿ ದಾಸೋಹಕ್ಕಕ್ಕ ಸಮರ್ಪಣೆ ಮಾಡಬೇಕು. ಇಂಥ ನಿಯಮವನ್ನ ಇಟ್ಕೊಂಡು ಮಹಾಮನೆಯ ದಾಸೋಹ ಏನು ಪ್ರಾರಂಭ ಆಗ್ತದೆ. ಎಲ್ಲೆಲ್ಲದ ಭಕ್ತ ಸ್ತೋಮ ಬಂದು ತಮ್ಮ ತಮ್ಮ ಮನದ ಅಭಿಲಾಷೆಗಳನ್ನ ಕೇಳಿ ಈಡೇರಿಸಿಕೊಳ್ತಾರೆ. ಭಕ್ತರ ದಂಡ ತಯಾರಾಗ್ತದ ಕಲಬುರಗಿಯೊಳಗ. ಅದೇ ಕಲಬುರಗಿಯೊಳಗ ಸೂಫಿ ಸಂತರಾಗಿರುವಂಥ ಬಂದೇ ನವಾಜ್, ನೀವೆಲ್ಲ ದರ್ಗಾ ನೋಡಿರ್ಬೇಕಂತ ತಿಳ್ಕೊಳ್ಳುತ್ತೀನಿ. ಬಂದೇ ನವಾಜ್ ದರ್ಗಾದ ಉರುಸಿನ ಕಾರ್ಯಕ್ರಮಕ್ಕೆ ಗುಲ್ಬರ್ಗ ಅಷ್ಟೇ ಅಲ್ಲ, ಸುತ್ತಮುತ್ತಲಿನ ಹಳ್ಳಿಯ ಭಕ್ತರಷ್ಟೇ ಅಲ್ಲ, ನಮ್ಮ ಕರ್ನಾಟಕದಾದ್ಯಂತ ಸೂಫಿ ಸಂತರ ಮಹಾದಂಡು ಕಲಬುರಗಿಯ ಬಂದೇ ನವಾಜರ ಉರುಸಕ್ಕೆ ಬರ್ತಿತ್ತು. ಬಹಳ ವೈಭವದಿಂದ, ನಾನು ನಮ್ಮವರು ಅನ್ನುವ ಭಾವದಿಂದ ಉರುಸ್ ನಡೀತಿತ್ತೆ ವಿನಃ ಇವರು ಮುಸಲ್ಮಾನರದಾರ, ಇವರು ಹಿಂದೂಗಳದಾರ, ಇವರು ಅಲ್ಲಿಗೆ ಹೋಗಬಾರದು, ಇವರು ಇಲ್ಲಿ ಹೋಗಬಾರದು ಅಂತ ಯಾವತ್ತೂ ಆ ಉರುಸಿನೊಳಗೆ ಆಗಿರಲಿಲ್ಲ. ಇದನ್ನೇ ಬಸವಣ್ಣನವರು ಹೇಳ್ತಾರೆ, ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಹಾಮಗನೆಂದೆನಿಸಯ್ಯ. ನಾವು ನಮ್ಮ ನಮ್ಮ ನಡುವೆ ಗೋಡೆಗಳನ್ನ ಕಟ್ಕೊಂಡಿವಿ. ಇದು ಅವ್ರ ಗೋಡಿ, ಇದು ನಮ್ಮ ಗೋಡಿ, ಇದು ಅವ್ರ ಮಸೀದಿ, ಇದು ನಮ್ಮ ಗುಡಿ, ಇದು ಅವರ ಚರ್ಚ್, ಇದು ನಮ್ಮ ದೇವಸ್ಥಾನ. ಇದನ್ನ ಜಾತಿಯ ಧರ್ಮದ ಆಧಾರದ ಮ್ಯಾಲ ಕಟ್ಕೊಂಡು ಬಡದಾಡೋ ಪರಿಸ್ಥಿತಿ ಬಂದಾಚ. ಭಾವಗಳೊಂದಾಗಬೇಕು, ಮನಸ್ಸುಗಳೊಂದಾಗಬೇಕು, ಆತ್ಮಗಳೊಂದಾಗಬೇಕು. ಸಬ್ಕಾ ಮಾಲಿಕ್ ಏಕ್ ಹೈ, ಸಬ್ಕಾ ಮಾಲಿಕ್ ಏಕ್. ಒಂದು ಅಂತ ನಾವು ತಿಳ್ಕೊಳ್ಬೇಕು, ಅವರು ತಿಳ್ಕೊಳ್ಬೇಕು. ಶರಣಪ್ಪನವರಿಗೆ ನೋಡ್ಬೇಕಂತ ಆಸೆ ಆಯ್ತು. ಬಹಳ ಚಲೋ ನಡೀತದ ಉರುಸು. ನಾನು ಹೋಗ್ಬೇಕಂತ ಹೋಗ್ತಾರ ಭಕ್ತರನ್ನ ಕರ್ಕೊಂಡು. ಯಾವಾಗ ಆ ಭಾಗದೊಳಗ ಹೋಗ್ತಾರ, ಹೋದ ಘಳಿಗೆಯೊಳಗ ಬರ್ರಿ ನೀವು ಬರ್ರಿ ಬಂದ್ಬಿಡ್ರಿ, ಅದೊಂದು ಅಪೇಕ್ಷೆ ಮುಗಿಸೇ ಬಿಡ್ರಿ. ಮತ್ತೆ ಒಬ್ಬೊಬ್ರು ಸಂಕಲ್ಪ ಇರ್ತಾವ ಅಲ್ಲೇ ನಿಂದಿರ್ಬೇಕಂತ. ಅದಕ್ಕೆ ಒಬ್ಬ ಮುದುಕಿ ಡಾಕ್ಟರ್ ಬಲ್ಲಿ ಹೋಯ್ತು. ಯಪ್ಪ ಡಾಕ್ಟರ್ ಸಾಹೇಬ ಅಂತದು. ಏನು ಅಂತ ಕೇಳದ ಡಾಕ್ಟ್ರ. ಏನಿಲ್ಲ, ನನಗ ಊಟ ಮಾಡಿದ ಮೇಲೆ ಹೊಟ್ಟಿ ಹಸಂಗಿಲ್ಲ ಅಂದ್ಲಿಕ್ಕಿ. ಏನಾಗಲ್ಲ, ಊಟ ಮಾಡಿದ ಮೇಲೆ ನಿಮಗೆ ಹಸಿತದ? ಮತ್ತೇನಾಗತ್ತಂತ ಕೇಳದ ಡಾಕ್ಟರ್. ನಿದ್ದೆ ಮಾಡಿ ಆದ್ಮೇಲೆ ಹೊಳ್ಳಿ ನಿದ್ದೆ ಬರಲ್ಲ ಅಂತಿದ್ ಮುದುಕಿ. ಇಂಥವ್ರು ಇರ್ತಾರ? ಇಲ್ಲ ಅಂತಲ್ಲ. ಇದಕ್ಕೇನ್ರ ಗುಳಿಗೆ ಪಳಗಿ ಇಂಜೆಕ್ಷನ್ ಕೊಡ್ತೇನೆ ಅಂತ ಕೇಳ. ಡಾಕ್ಟರ್ ಸಾಹೇಬ್ಗೆ ಏನು ಹೇಳ್ಬೇಕು ತಿಳಿಲಿಲ್ಲ. ಯವ್ವ
ಇದಕ್ಕೆ ಗುಳಿಗೆ ಪಳಿಗೆ ಇಂಜೆಕ್ಷನ್ ಪಂಜೆಕ್ಷನ್ ಏನೂ ಇಲ್ಲ. ಭಾಳ ಚಲೋ ಒಂದು ಇಲಾಜ್ ಹೇಳ್ತೀನಿ ಕೇಳ. ಏನಪ್ಪ? ಏನಿಲ್ಲ, ರಾತ್ರಿ 12ಕ್ಕೆ ಎದ್ದು ಬಿಸಿಲು ಕಾಯಿಸು ಹೋತದ ಅಂದವ. ಅಂಥ ಕಾಲೆಪುರುಟಿ ವಿಚಾರಕ್ಕೆ ನಾ ಪುರಾಣ ಹೇಳಕ್ಕಿಲ್ಲ. ಅಂಥ ಕೆಲಸಕ್ಕೆ ಬರಲಾರ್ದ ಪ್ರಶ್ನೆಗೆ ಕೆಲಸಕ್ಕೆ ಬರಲಾರ್ದ ಉತ್ತರ ಕೊಡಕ್ಕೆ ನಾ ಮ್ಯಾಲ ಬಂದು ಕುಂತಿಲ್ಲ. ಮ್ಯಾಲ ಬಂದು ಕುಂದ್ರಸಾಕ ಕಮಿಟಿಯವರಿಗೆ ಕೆಲಸ ಇಲ್ಲ ಅಂತ ಅವರೇ ನನಗೆ ಕುಂದ್ರಸಿಲ್ಲ. ನನಗೂ ಕೆಲಸ ಅದ, ಕಮಿಟಿಯವ್ರಿಗೂ ಕೆಲಸ ಅದ, ನಿಮಗೆ ಕೇಳಾಕ್ ಬಂದಿರ ನಿಮಗೂ ಕೆಲಸ ಅದ. ಎಲ್ಲ ಕೆಲಸ ಬಿಟ್ಟು ಬಗಸಿ ಬಿಟ್ಟು ಪುರಾಣ ಯಾಕೆ ಕೇಳಾಕ ಬಂದೀರಿ ಅಂದ್ರೆ ಭಾಳ ಲಕ್ಷ ಕೊಟ್ಟು ಕೇಳ್ರಿ. ನನ್ನತನ ಅನ್ನೋದನ್ನ ನಾವು ಕಲಿಬೇಕಾಗ್ಯದ. ಏನ್ ಹಂಗಂದ್ರೆ ನಾ ಯಾರು ಅನ್ನೋದನ್ನ ನೋಡ್ಬೇಕಾಗ್ಯದ. ನನ್ನಷ್ಟಕ್ಕ ನಾನು ತಿಳ್ಕೊಳ್ಬೇಕಾಗ್ಯದ. ರಾಮ ವಸಿಷ್ಠ ಮಹರ್ಷಿಗಳ ಹತ್ರ ಬಂದ, ಉದ್ದಕ್ಕೆ ನಮಸ್ಕಾರ ಮಾಡಿ ಹೇಳದ. ಯಾರು ಅಂತ ಕೇಳಿದಾಗ ರಾಮ ಅಂತ, ಯಪ್ಪ ನನ್ನ ಹೆಸರು ರಾಮಚಂದ್ರ. ಏನು? ರಾಮಚಂದ್ರ. ವಸಿಷ್ಠ ಮಹರ್ಷಿಗಳು ಹೇಳ್ತಾರ, ನಿನ್ನ ಹೆಸರು ಕೇಳಿಲ್ಲ ತಮ್ಮ, ನೀ ಯಾರು ಅಂದ್ರ ಅವ್ರು. ನಿನ್ನ ಹೆಸರು ಕೇಳಿಲ್ಲನಾ, ನೀ ಯಾರು? ರಾಮಂದ, ಬಹುಶಃ ನನ್ನ ಹೆಸರು ಗೊತ್ತಿರ್ಲಿಕ್ಕಿಲ್ಲ, ನಮ್ಮ ಅಪ್ಪನ ಹೆಸರು ಹೇಳಿದ್ರೆ ಗೊತ್ತಾಗತ್ತ ಅಂತ ಹೇಳಿ ನಾ ದಶರಥ ಮಹಾರಾಜನ ಮಗನಾಗಿರುವಂಥ ರಾಮಚಂದ್ರ ಅಂದ. ಯಾರು? ದಶರಥ ಮಹಾರಾಜನ ಮಗನಾದ ರಾಮಚಂದ್ರ. ಆಗ ವಸಿಷ್ಠ ಮಹರ್ಷಿಗಳು ಹೇಳ್ತಾರ, ನೀ ಯಾರ ಮಗ ಅಂತ ಕೇಳಿಲ್ಲ ತಮ್ಮ, ನೀ ಯಾರು ಅಂದ್ರು. ನೀ ಯಾರ ಮಗ ಅಂತ ಕೇಳಿಲ್ಲ, ನೀ ಯಾರು? ಆಗ ರಾಮಂತಾನ, ನಮ್ಮ ಅಪ್ಪನ ಹೆಸರು ಗೊತ್ತಿರ್ಲಿಕ್ಕಿಲ್ಲ ಇವರಿಗೆ. ಜನಕ ಮಹಾರಾಜನ ಮಗಳಾಗಿರುವಂಥ ಸೀತೆಯ ಗಂಡ ನಾನು ಅಂದ. ವಸಿಷ್ಠ ಮಹರ್ಷಿಗಳಂತಾರ, ನೀ ಯಾರ ಗಂಡ ಅಂತ ಕೇಳಿಲ್ಲ ತಮ್ಮ, ನೀ ಯಾರು ಅಂದ್ರ ಅವ್ರ ಮಚ್ಚ. ಯಾರ್ರೀ ನೀವು? ನಿಮಗೆ ಗೊತ್ತದೆ? ಯಾರಿಗಾರ ಗೊತ್ತಿದ್ರೆ ಹೇಳ್ರಿ. ನಾನು ಹೆಸರಲ್ಲ, ನಾನು ಯಾರ ಮಗನಲ್ಲ, ನಾನು ಯಾರ ಗಂಡನಲ್ಲ, ನಾನು ಯಾವ ಊರಿನ ರಾಜ್ಯನಲ್ಲ. ಹಾಗಾದ್ರೆ ನಾನು ಯಾರು? ಯಾರ್ರೀ ನೀವು? ನಾವು ವೀರಭದ್ರನ ಭಕ್ತರು ಅಂದ್ರೆ ನೆನಪಿರ್ಲಿ. ರಾಮ ಹೋಗ್ತಾನ ಕಾಡಿಗೆ. ತಾಸಲ್ಲ, 2 ತಾಸಲ್ಲ, 3 ತಾಸು ಸುಮ್ಮನ ಕುಂತ ಗಿಡದ ಬಡ್ಡಿಗೆ ಕುಂತ ಯೋಚನೆ ಮಾಡ್ತಾನೆ. ನಾ ಯಾರು? ನನ್ನ ಹೆಸರಿನವ್ರು ಬಹಳ ಜನ ಬಂದು ಹೋಗ್ಯಾರ. ನಾನು ಯಾರು? ನಾನೇ ಹೆಸರಾಗೋದಿದ್ರ ನಾ ಹುಟ್ಟಲಿಲ್ಲ ಅಂದ್ರೂ ನನಗೆ ಹೆಸರು ಇಡಬಹುದಾಗಿತ್ತಲ್ಲ ಇವ್ರು. ನಾ ಹೆಸರಲ್ಲ, ಹಾಗಾದ್ರೆ ನಾನು ಯಾರು? ಇಷ್ಟು ಯೋಚನೆ ಮಾಡಿ 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 ಕೊನೆಗೆ ಘಳಿಗೆಯೊಳಗ ವಸಿಷ್ಠ ಮಹರ್ಷಿಗಳೇನು ಕುಂತಿದ್ರು, ಮತ್ತ ಬಂದ ಸಾಷ್ಟಾಂಗ ನಮಸ್ಕಾರ ಮಾಡಿ, ನೀ ಯಾರ ತಮ್ಮ ಅಂತ ಮತ್ತೆ ಕೇಳ್ತಾರ ವಸಿಷ್ಠ ಮಹರ್ಷಿಗಳು. ಗುರುಗಳೇ, ನಾ ಯಾರು ಅಂತ ಇಲ್ಲಿ ತನಕ ನಿಮಗೆ ಏನು ಹೇಳಿನಲ್ಲ, ಅದು ಯಾವುದು ನಾ ಅಲ್ಲ. ನಾ ಯಾರು ಅಂತ ತಿಳ್ಕೊಳ್ಳಕ್ಕನೆ ನಿಮ್ಮ ಪಾದಕ್ಕೆ ಬಂದ ಬಿದ್ದೀನಿ. ನಾ ಯಾರು ಅನ್ನೋದನ್ನ ತೋರಿಸಿಕೊಡುವಂತ ಗುರುವಿನ ಪಾದಕ್ಕೆ ನಮಸ್ಕಾರ ಮಾಡ್ತಾನೆ. ಏನು ನಾ ಅಂದ್ರೆ ಯಾರು? ನಾ ತಿಳ್ಕೊಳ್ಬೇಕಾಗ್ಯದ. ಪುರಾಣ ಅಂದ್ರ ಇದೇ ಪುರಾಣ ಅಲ್ಲ. ಪುರಾಣವೆಂಬುದೊಂದು ಹೊಳಿ, ಅದರೊಳಗ ನೀನು ಇಳಿ. ಬಹಳ ಚಲೋ ಬರೀತಾರ 3 ಸಾಲೊಳಗ. ಏನು? ಪುರಾಣವೆಂಬುದೊಂದು ಹೊಳಿ, ಅದರೊಳಗ ನೀನು ಇಳಿ, ಅವ ಗುಣಗಳ ಅಳಿ. ಏನು? ಅವ ಗುಣಗಳ ಅಳಿ, ನಿನ್ನ ನೀ ತಿಳಿ. ಇದೇ ಪುರಾಣ. ನಮಗ ನಾವು ತಿಳ್ಕೊಳ್ಳೋದು ಪುರಾಣ.
ಮಡಿವಾಳಪ್ಪ ಬಾಳ ಚಲೋ ಬರೆದಿಟ್ಟು ಹೋಗಿಬಿಟ್ಟ. ಏನು? ತನ್ನ ತಾನು ತಿಳಿದ ಮೇಲೆ ಇನ್ನೇನೋ. ನೀವೆಲ್ಲ ಹಾಡ ಕೇಳಬೇಕಿತ್ತು. ನೀನೇ ಪೃಥ್ವಿ, ನೀನೇ ಅಪ್ಪು, ನೀನೇ ಆಕಾಶ, ನೀನೇ ಜಲ, ಎಲ್ಲವೂ ನೀನೇ ನೀನೇ ನೀನೇ. ನಿನಗ ನೀನು ತಿಳ್ಕೊಳ್ಬೇಕಾಗ್ಯದ ತಮ್ಮ. ಇಂಥ ಮಡಿವಾಳಪ್ಪ ಹೇಳದ, ತನ್ನ ತಾನು ತಿಳಿದ ಮೇಲೆ ಇನ್ನೇನೋ. ತಿಳಿದ ಮೇಲೆ, ತನ್ನ ತಾನು ತಿಳಿದ ಮೇಲೆ ಇನ್ನೇನೋ. ಎಲ್ಲವನರಿತು ಫಲವೇನಯ್ಯ, ತನ್ನ ತಾನರಿಯದನ್ನಕ್ಕರ. ನಮಗ ನಾವು ತಿಳ್ಕೊಳ್ಬೇಕು, ಆಮೇಲೆ ಇನ್ನೊಂದು ತಿಳ್ಕೊಳ್ರಿ. ಶರಣಪ್ಪನವರು ತಮ್ಮನ್ನ ತಾವು ಸಾಧಿಸಿದ್ರು, ಹೋಗಿದ್ರು ಉರುಸು ನೋಡಾಕ್ ಹೋದ ಘಳಿಗೆಯೊಳಗ ಬಂದೇ ನವಾಜರ ಗದ್ದುಗೆಗೆ ಹೋಗ್ಬೇಕಂತ ಹೊರಟಿದ್ರು. ಯಾವಾಗ ಬಂದೇ ನವಾಜರ ಗದ್ದುಗೆಗೆ ಒಳಗ ಹೋಗ್ಬೇಕಂತ ಇನ್ನೇನು ಒಳಗ ಹೋಗಾಕತ್ತಿದ್ರು, ಒಳಗಿರುವ ಮುಲ್ಲಾಗಳು ಗಂಧಲೇಪನ ಮಾಡಾಕತ್ತಿದ್ರು. ಬಹಳ ಲಕ್ಷ ಕೊಟ್ಟು ಕೇಳ್ರಿ, 5 ನಿಮಿಷ ಮುಗ್ದು ಹೋಗ್ತದೆ. ಗಂಧಲೇಪನ ಮಾಡಾಕತ್ತಿದ್ರು. ಗಂಧಲೇಪನ ಮಾಡುವ ಘಳಿಗೆಯೊಳಗ ಅದರೊಳಗಿರುವ ಓರ್ವ ಮುಲ್ಲಾ ನೋಡ್ತಾನ, ಶರಣಪ್ಪನವರು ನೇರವಾಗಿ ಒಳಗ ಬರಾಕತ್ತಾರಂತ ಬಾಗ್ಲ ಹಾಕಿ ಬಿಡ್ತಾರ. ಯಾವಾಗ ಬಾಗ್ಲ ಹಾಕ್ತಾರ, ಶರಣಪ್ಪನವರು ಬಾಗಿಲಿಗೆ ಹೋಗಿ ನಿಂತ ಹೇಳ್ತಾರ, ಏನಯ್ಯ ಬಂದೇ ನವಾಜ, ನಿನಗೂ ಈ ಗೋಡೆ ನಿರ್ಮಾಣ ಮಾಡ್ಯಾರೇನೋ, ನಿನಗೂ ಜಾತಿ ವೈಷಮ್ಯದ ಸಂಕರವನ್ನು ನಿರ್ಮಾಣ ಮಾಡ್ಯಾರೇನೋ, ನಿನಗೂ ಧರ್ಮದ ತಳಹದಿಯ ಆಧಾರದ ಮೇಲೆ ಇವರೇ ಹೋಗಬೇಕು, ಇವರೇ ಬರಬೇಕಂತ ನಿರ್ಮಾಣ ಮಾಡ್ಯಾರೇನೋ. ಗದ್ದುಗೆಯೊಳಗಿರುವ ಬಂದೇ ನವಾಜರ ಶಕ್ತಿ ಎಂತದಿತ್ತು ಹೇಳ್ತೀನಿ, ಸುಮ್ಮನೆ ಸಂದರ್ಭ ಬಂದದಂತೆ. ಗೋಕಾಕ್ ಹತ್ರ ಸಾವಳಗಿ ಅಂತ ಬರ್ತದ ಊರ ಹೆಸರು, ತಾವು ಯಾರಾದ್ರೂ ಕೇಳಿದ್ರೆ ಗೊತ್ತಾಗ್ತದೆ. ಸಾವಳಗಿಯ ಶಿವಲಿಂಗೇಶ್ವರರು ಅಂತ ಬಹಳ ದೊಡ್ಡದು. ಸಾವಳಗಿಯ ಶಿವಲಿಂಗೇಶ್ವರರು ಬಂದೇ ನವಾಜರು ಸಮಕಾಲೀನರು, ನೆನಪಿರಿ. ಆ ಸಾವಳಗಿ ಶಿವಲಿಂಗೇಶ್ವರ ದರ್ಶನ ಪಡ್ಕೊಳ್ಬೇಕಂತ ಬಂದೇ ನವಾಜರು ಕಲಬುರಗಿಯಿಂದ ಹುಲಿ ಮ್ಯಾಲ ಕುಂತು ಆಕಾಶ ಮಾರ್ಗವಾಗಿ ಹೋಗ್ತಾರೆ. ನಾವಿನ್ನೂ ನೆಲದ ಮೇಲೆ ಎಡವು ಬೀಳ್ತೇವೆ 10 ಸಲ ಮನೆಯಿಂದ ಇಲ್ಲಿಗೆ ಬರಾಕ್. ಆಕಾಶ ಮಾರ್ಗವಾಗಿ ಹುಲಿ ಮ್ಯಾಲ ಕುಂತು ಆಕಾಶ ಮಾರ್ಗವಾಗಿ ಹೋಗ್ತಿರ್ತಾರ. ಸಾವಳಗಿಯ ಶಿವಲಿಂಗೇಶ್ವರರು ಭಕ್ತರನ್ನ ಕರ್ಕೊಂಡ ಕಟ್ಟಿ ಮೇಲೆ ಕುಂತು ಉಪದೇಶ ಮಾಡ್ತಿರ್ತಾರ. ಉಪದೇಶ ಮಾಡುವ ಘಳಿಗೆಯೊಳಗ ಸಾವಳಗಿ ಶಿವಲಿಂಗೇಶ್ವರರಿಗೆ ಗೊತ್ತಾಗ್ತದ, ಕಲಬುರಗಿಯಿಂದ ಬಂದೇ ನವಾಜರು ಬರಾಕತ್ತಾರ, ಅದು ಹುಲಿ ಮ್ಯಾಲ ಬರಾಕತ್ತಾರ, ಅದು ಆಕಾಶ ಮಾರ್ಗವಾಗಿ ಬರಾಕತ್ತಾರ. ಅಂದಾಗ ಸಾವಳಗಿ ಶಿವಲಿಂಗೇಶ್ವರ ಅಂತಾರ, ಆ ಬಂದೇ ನವಾಜರ ಕಲಬುರಗಿಯಿಂದ ಈ ಸಾವಳಗಿಗೆ ಬರಾಕತ್ತಾರಂದ ಮ್ಯಾಲ ನಾ ಸುಮ್ಮನೆ ಕುಂದ್ರದ್ರಾಗ ಏನದ ಅಂತ ಯಾವ ಭಕ್ತರ ಕಟ್ಟಿ ಮ್ಯಾಲ ಏನು ಕುಂತಿದ್ರಲ್ಲ, ಕಟ್ಟಿ ಸಮೇತ ಮ್ಯಾಲ ಕರ್ಕೊಂಡು ಹೋಗಿ ಆಕಾಶ ಮಾರ್ಗದೊಳಗೆ ಅವ್ರನ್ನ ಭೇಟಿ ಆಗ್ತಾರ. ನಾವು ಸಂಕರ ನಿರ್ಮಾಣ ಮಾಡ್ಕೊಂಡಿವ್ರಿ. ಇದು ನನ್ನ ಧರ್ಮ, ಇದು ನಿನ್ನ ಧರ್ಮ, ಇದು ನಂದು, ಇದು ನಿಂದು ಅಲ್ಲ. ನಂದು ಯಾವ್ದು? ನಂದು ಅನ್ನೋದು ಮಾನವೀಯತೆಯ ಹೊರತಾಗಿ ಮತ್ತೊಂದು ಅಲ್ಲ. ಆ ಮಾನವೀಯ ಗುಣಗಳಿಂದನೇ ಬದುಕು ಮಾಡಬೇಕೆ ವಿನಃ ಮತ್ತೊಂದರಿಂದಲ್ಲ. ಅಂಥ ಬಂದೇ ನವಾಜರ ಬಾಗಿಲಿಗೆ ಹೋಗಿ ನಿಂತ ಘಳಿಗೆಯೊಳಗ ಶರಣಪ್ಪನವರು ಕೇಳ್ತಾರ, ಬಂದೇ ನವಾಜರಿಗೆ ಸೂಕ್ಷ್ಮ ಶರೀರಕ್ಕ ಪ್ರಶ್ನೆ ಮಾಡ್ತಾರ್ರಿ. ಉತ್ತರ ಕೊಡ್ತಾರ ಬಂದೇ ನವಾಜರು,
ಶರಣ, ಶರಣಪ್ಪ, ಶರಣ ಬಸವೇಶ್ವರ. ನನಗೂ ನಿನಗೂ ಧರ್ಮದ ಆಧಾರದ ಮೇಲೆ, ಜಾತಿಯ ಸಂಕರದ ಆಧಾರದ ಮೇಲೆ ಗೋಡೆಯನ್ನ ಕಟ್ಟಿ ತಮ್ಮ ಸ್ವಾರ್ಥ ಪ್ರಪಂಚವನ್ನ ಬೆಳೆಸ್ಕೊಳ್ಳುವವರ ಈ ಜಗತ್ತಿನೊಳಗ ನಾನು ನೀನು ಧರ್ಮಾತೀತವಾಗಿರಬೇಕಾಗಿದ್ರಪ್ಪ. ಹೆಂಗ? ಧರ್ಮಾತೀತ. ಶರೀಫ ಸಾಹೇಬ ಇಸ್ಲಾಂ ಧರ್ಮದವನು. ಶರೀಫ ಸಾಹೇಬ ಇಸ್ಲಾಂ ಧರ್ಮದವನು. ಆತನ ಗುರು ಬ್ರಾಹ್ಮಣ ಸಮಾಜದ ಗೋವಿಂದ ಭಟ್ಟರು. ಎಲ್ಲಿಂದ ಎಲ್ಲಿ ಸಂಬಂಧ್ರಿ? ಏ ತಮ್ಮ, ಆಮೇಲೆ ಪ್ರಸಾದ ಇರ್ತದೋ ಯಪ್ಪ. ನೀವು ಪ್ರಸಾದಕ್ಕೆ ಮಾಡಕತ್ತೀರಿ ಅಂತ ಗೊತ್ತಾಗ್ಯದ. ಆಮೇಲೆ ಹೋಗು, ನಾನು ಬರ್ತೀನಿ. ಕಿರಿಕಿರಿ. ಏನು ಹೇಳಾಕತ್ತಿದ್ನವ? ಹಿಂಗೆ ಆತ್ ನೋಡಿ. ಈ ಕರಿಗಡಬನ್ಯಾಗ ಚಲೋ ಚಲೋ ಕಲ್ಲು ಬಂದಂಗಾಗಿ ಹಿಂಗೆ ನಿಂತು ಬಿಡುತ್ತದೆ. ಏನು ಹೇಳಾಕತ್ತಿದ್ದೆ? ಗೋವಿಂದ ಭಟ್. ಬ್ರಾಹ್ಮಣ ಸಮಾಜದ ಗೋವಿಂದ ಭಟ್ಟರು ಇಸ್ಲಾಂ ಧರ್ಮದ ಶರೀಫ ಸಾಹೇಬರಿಗೆ ಉದ್ಧಾರ ಮಾಡ್ತಾರೆ. ಆ ಇಸ್ಲಾಂ ಸಮಾಜದ ಶರೀಫ ಸಾಹೇಬರು ಯಾವತ್ತಿಗೂ ಒಂದು ಮಾತು ಹೇಳ್ತಿದ್ರು. ಏನು ಮಾತು ಹೇಳ್ತಿದ್ರು ಗೊತ್ತೇ? ಅಲ್ಲಮ ಪ್ರಭುವಿನ ಪ್ರಭುಲಿಂಗ ಲೀಲ ನನ್ನ ತಲೆ ಮ್ಯಾಲ, ಉಳಿದಿದ್ದ ಗ್ರಂಥ ಎಲ್ಲ ನನ್ನ ಬಗಲಾಗಂತಿದ್ರು ಅವ್ರು. ಪ್ರಭುಲಿಂಗ ಲೀಲಾ ನನ್ನ ತಲೆ ಮ್ಯಾಲ ಇದ್ರ ಉಳಿದಿದ್ದ ಎಲ್ಲ ಗ್ರಂಥಗಳು ನನ್ನ ಬಗಲಾಗದವ. ಅಂಥ ಪ್ರಭುಲಿಂಗ ಲೀಲೆನೇ ನನಗೆ ಶ್ರೇಷ್ಠ ಅಂತ ಆ ಶರೀಫ ಸಾಹೇಬರು ಸಮಾನತೆಯನ್ನು ಸಾರ್ತಾರೆ. ಅಂಥ ಬಂದೇ ನವಾಜರು ಹೇಳ್ತಾರೆ, ನಾನು ನೀವು ಧರ್ಮಾತೀತವಾಗಿ ಬೆಳಿಬೇಕಾಗ್ಯದ್ರಪ್ಪ. ಇದು ಯಾವಾಗ ಬಾಗಿಲ ಹಾಕ್ಯಾರ ಅಂದ ಮೇಲೆ ನೀವು ಬಾಗಿಲ ಹಾಕ್ಯಾರಂತ ತಲೆ ಕೆಡಿಸ್ಕೊಳ್ಬೇಡ್ರಪ್ಪ, ನನ್ನ ಬಗ್ಗೆನು ತಪ್ಪು ತಿಳ್ಕೊಳ್ಬೇಡ್ರಿ ಅಗೋ ಅಂಥೇಳಿ ಅಗಳಿ ಉಚ್ಚಿ ಬಿಡುತ್ತದೆ. ಯಾವ ಅಗಳಿ ಹಾಕಿದ್ರೋ ಮುಲ್ಲಾಗಳು ಅದು ಉಚ್ಚಿ ಬಿಡುತ್ತದ. ಒಳಗ ಹೋಗ್ತಾರ ಶರಣಪ್ಪನವರು. ಒಳಗ ಹೋದ ಗಳಿಗೆಯೊಳಗ ಎಲ್ಲರೂ ಗಂಧಲೇಪನ ಏನು ಮಾಡಾಕತ್ತಿದ್ರು, ತಮ್ಮ ತಮ್ಮ ಧ್ಯಾನದೊಳಗ ಗಂಧಲೇಪನ ಮಾಡುವ ಗಳಿಗೆಯೊಳಗ ಶರಣಪ್ಪನವರು ಒಳಗ ಬಂದಿದ್ದವರಿಗೆ ಗೊತ್ತಾಗಲ್ಲ. ಬಾಗಿಲು ಮಾತ್ರ ಹಾಕದಂಗೆ ಅದ. ಯಾವಾಗ ಗಂಧಲೇಪನ ಮಾಡುವ ಮುಲ್ಲಾನಿಗೆ ಹೇಳ್ತಾರ, ಬೆನ್ನ ತಟ್ಟಿ ಹೇಳ್ತಾರ, ಏ ತಮ್ಮ, ಆ ಗಂಧಲೇಪನ ಏನು ಮಾಡಾಕತ್ತಿಯಲ್ಲ, ಬಲಭಾಗಕ್ಕ ಬಿಟ್ಟಿ ನೋಡೋ ತಮ್ಮ, ಆ ಬಲಭಾಗಕ್ಕ ಗಂಧ ಹಚ್ಚು. ಏನು ಮಾಡಿ ಒಂದು ಸ್ವಲ್ಪ ಗಂಧ ಹಚ್ಚೋದು ಬಿಟ್ಟಿ ನೋಡು ಬಲಕ್ಕ. ಆ ಬಲಕ್ಕ ಬಿಟ್ಟಿಯಲ್ಲ, ಹಂಗ ಬಿಡಬಾರದು, ಅದು ಬಿಡೋದು ಧರ್ಮ ಅಲ್ಲ. ತಗೋ ಗಂಧ ತಗೋ ಹಚ್ಚು ಅಂದಾಗ ಯಾವಾಗ ಶರಣ ಬಸಪ್ಪನವರ ಕೈ ಮುಲ್ಲಾನ ಹೆಗಲ ಮೇಲೆ ಬಂದಿತ್ತು, ಮುಲ್ಲಾ ಒಂದು ಕ್ಷಣ ಹಿಂತಿರುಗಿ ನೋಡ್ತಾನ, ಶರಣಪ್ಪನವ್ರು ಬಂದಾರೆ. ಇವ್ರು ಬರಬಾರದು ಅಂತ ಬಾಗ್ಲ ಹಾಕಿ ನಾನು ಬಂದ್ರ ಇವ್ರು ಹೆಂಗ ಬಂದಾರಂತ ಬಾಗಿಲ ಕಡೆ ನೋಡ್ತಾರ, ಬಾಗಿಲ ಮುಚ್ಚದಂಗೆ ಅದ. ನೋಡ್ರಿ ಎಂಥ ಪವಾಡ. ಬಾಗಿಲ ಮುಚ್ಚಿದಂಗ ಅದ, ಆದ್ರೆ ಶರಣಪ್ಪನವರು ಒಳಗದಾರ. ಯಾವಾಗ ಶರಣಪ್ಪನವರು ಒಳಗಿರೋದನ್ನ ಮುಲ್ಲಾಗಳ ನೋಡಿ, ಗಂಧ ಏನು ಬಲಭಾಗಕ್ಕೆ ಬಿಟ್ಟಿಯಲ್ಲಪ್ಪ, ಅದೊಂದಿಷ್ಟು ಹಚ್ಚ ಅನ್ನೋದನ್ನ ಕೇಳಿರುವ ಮುಲ್ಲಾಗಳು ಅಂತಾರ, ಯಪ್ಪ ಶರಣ ಬಸವೇಶ್ವರ, ನಿನ್ನ ಮಹಿಮೆಯನ್ನ ಅರಿಯದೆ ನೀನು ಒಳಗ ಬರಬಾರದು ಅಂತ ಧರ್ಮ ಸಂಕರದಿಂದ ನಾನು ಬಾಗಿಲ ಹಾಕಿ ಅಗಳಿ ಹಾಕಿದ್ದೆ, ನೀನು ಒಳಗಡೆ ಬರಬಾರ್ದಂತ. ಆದ್ರೆ ನೀನು ಇಂಥ ಪವಾಡ ಪುರುಷ ಅನ್ನೋದು ಗೊತ್ತಿರಲಿಲ್ಲ ತಮ್ಮ. ನನಗ ಉದ್ದಕ ಸಾಷ್ಟಾಂಗ ನಮಸ್ಕಾರವನ್ನ ಹಾಕಿ ಕ್ಷಮೆ ಕೇಳ್ತಾನೆ. ಆಗ ಶರಣ ಬಸಪ್ಪನವರು ಹೇಳ್ತಾರ, ತಮ್ಮ ತಿಳ್ಕೊ, ಎಲ್ಲ ಇರೋದು ಒಂದೇ. ಗಂಗಾ ನದಿ, ಯಮುನಾ ನದಿ, ಭೀಮಾ ನದಿ, ಕಾವೇರಿ, ಕೃಷ್ಣ
ಏನೆಲ್ಲ ನದಿಗಳಿದ್ದರೂ ಹೋಗಿ ಕೂಡೋದು ಎಲ್ಲಿಗೆ? ಸಮುದ್ರಕ್ಕೆ. ಯಾವ ಸಮುದ್ರಕ್ಕೆ ಸೇರ್ಲಾರ್ದಂಗ ನದಿಗಳಿಲ್ಲ. ಎಲ್ಲ ನದಿಗಳು ಹಂಗ ಸಮುದ್ರಕ್ಕೆ ಸೇರ್ತಾವ. ಸಮುದ್ರ ಅನ್ನೋದು ಪರಮಾತ್ಮ ಇದ್ದಂಗ ನಾವು ಯಾವ ದೇವರಿಗೆ ನಮಸ್ಕಾರ ಮಾಡಿದ್ರೆ ಏನಪ್ಪ, ಅದು ಹೋಗಿ ಸೇರೋದು ಅಲ್ಲಾಹನಿಗೆ, ಆ ಪರಮಾತ್ಮನಿಗೆ ಅನ್ನೋದನ್ನ ಶರಣಬಸಪ್ಪನವರು ಅದ್ರ ಹೋಗಿ ಉಪದೇಶ ಕೊಡ್ತಾರೆ. ಅಲ್ಲಾ अल्लाह अल्लाह सब कहते हैं ईश्वर अल्लाह, ಇದರ ಭೇದ ಯಾರಿಗೂ ತಿಳಿದಿಲ್ಲ. ಅಲ್ಲಾ ಅಲ್ಲಾ सब कहते हैं ईश्वर अल्लाह, सब कहते हैं ईश्वर अल्लाह, ಇದರ ಭೇದ ಯಾರಿಗೂ ತಿಳಿದಿಲ್ಲ. ಅಲ್ಲಾ ಅಲ್ಲಾ ನೀನೇ ಎಲ್ಲ, ನಿನ್ನದೇ ಎಲ್ಲ, ನಿನ್ನಿಂದಲೇ ಎಲ್ಲ. ಅಲ್ಲಾ ಅಲ್ಲಾ ನೀನೇ ಎಲ್ಲ, ನಿನ್ನದೇ ಎಲ್ಲ, ನಿನ್ನಿಂದಲೇ ಎಲ್ಲ. सब कहते हैं ईश्वर अल्लाह, सब कहते हैं ईश्वर अल्लाह, ಇದರ ಭೇದ ಯಾರಿಗೂ ತಿಳಿದಿಲ್ಲ. ಅಲ್ಲಾ ಅಲ್ಲಾ ನೀನೇ ಎಲ್ಲ, ನಿನ್ನದೇ ಎಲ್ಲ, ನಿನ್ನಿಂದಲೇ ಎಲ್ಲ. ಅಲ್ಲಾ ಅಲ್ಲಾ ನೀನೇ ಎಲ್ಲ, ನಿನ್ನದೇ ಎಲ್ಲ, ನಿನ್ನಿಂದಲೇ ಎಲ್ಲ. ನಿರಾಕಾರ ಸೇ ಆಕಾರು ಹೇ ವೇದ ಶಾಸ್ತ್ರಕ್ಕೆ ನಿಲುಕಿಲ್ಲ. ನಿರಾಕಾರ ಸೇ ಆಕಾರು ಹೇ ವೇದ ಶಾಸ್ತ್ರಕ್ಕೆ ನಿಲುಕಿಲ್ಲ. ಹಿಂದೂ ಮುಸಲ್ಮಾನ ಶಾಸ್ತ್ರ ಪಡ್ತಾ ಹೇ ಗುರುಮನಿಯ ಕೀಲಿ ಸಿಗಲಿಲ್ಲ. ಹಿಂದೂ ಮುಸಲ್ಮಾನ ಶಾಸ್ತ್ರ ಪಡ್ತಾ ಹೇ ಗುರುಮನಿಯ ಕೀಲಿ ಸಿಗಲಿಲ್ಲ, ಗುರುಮನಿಯ ಕೀಲಿ ಸಿಗಲಿಲ್ಲ. ಅಲ್ಲಾ ಅಲ್ಲಾ ನೀನೇ ಎಲ್ಲ, ನಿನ್ನದೇ ಎಲ್ಲ, ನಿನ್ನಿಂದಲೇ ಎಲ್ಲ. ಅಲ್ಲಾ ಅಲ್ಲಾ ನೀನೇ ಎಲ್ಲ, ನಿನ್ನದೇ ಎಲ್ಲ, ನಿನ್ನಿಂದಲೇ ಎಲ್ಲ. ಶಿವ ಸಾಂಬ ಜೈ ನಮಃ. पार्वतीपतीश्वर हर महादेव. जगज्योति बसवेश्वर महाराज की जय. लाया के गुरु जब डुंडुला के ಏನು ಬೇಡಿದ್ದು ಕೊಡಬೇಕಲ್ಲ. लाया के गुरु जब डुंडुला के ಏನು ಬೇಡಿದ್ದು ಕೊಡಬೇಕಲ್ಲ. तनु मन धना लोभ छोड़ कर, तनु मन धना लोभ छोड़ कर, ಆಗಬೇಕರಿ ಗುರುವಿನ ಚೀಲ, ಆಗಬೇಕರಿ ಗುರುವಿನ ಚೀಲ, ಆಗಬೇಕರಿ ಗುರುವಿನ ಚೀಲ, ಆಗಬೇಕರಿ ಗುರುವಿನ ಚೀಲ. ಅಲ್ಲಾ ಅಲ್ಲಾ ನೀನೇ ಎಲ್ಲ, ನಿನ್ನದೇ ಎಲ್ಲ, ನಿನ್ನಿಂದಲೇ ಎಲ್ಲ. हम भी कहते तुम भी कहते ಮಾಡಬ್ಯಾಡರಿ ಮ್ಯಾಲಿನ ಶೀಲ. हम भी कहते तुम भी कहते ಮಾಡಬ್ಯಾಡರಿ ಮ್ಯಾಲಿನ ಶೀಲ. ಗುರು ಮಡಿವಾಳನ ಹೋ ಕರೆ, ಗುರು ಮಡಿವಾಳನ ಹೋ ಕರೆ,
ತೊಳೆಯಬೇಕರಿ ಒಳಗಿನ ಮೈಲ, ತೊಳೆಯಬೇಕರಿ ಒಳಗಿನ ಮೈಲ, ತೊಳೆಯಬೇಕರಿ ಒಳಗಿನ ಮೈಲ, ತೊಳೆಯಬೇಕರಿ ಒಳಗಿನ ಮೈಲ. ಅಲ್ಲ ಅಲ್ಲ ನೀನೇ ಎಲ್ಲ, ನಿನ್ನದೇ ಎಲ್ಲ, ನಿನ್ನಿಂದಲೇ ಎಲ್ಲ. ಅಲ್ಲ ಅಲ್ಲ ನೀನೇ ಎಲ್ಲ, ನಿನ್ನದೇ ಎಲ್ಲ, ನಿನ್ನಿಂದಲೇ ಎಲ್ಲ. ಅಲ್ಲ ಅಲ್ಲ ನೀನೇ ಎಲ್ಲ, ನಿನ್ನದೇ ಎಲ್ಲ, ನಿನ್ನಿಂದಲೇ ಎಲ್ಲ, ನಿನ್ನದೇ ಎಲ್ಲ, ನಿನ್ನಿಂದಲೇ ಎಲ್ಲ, ನಿನ್ನದೇ ಎಲ್ಲ, ನಿನ್ನಿಂದಲೇ ಎಲ್ಲ. ಹೀಗೆ ಶರಣಬಸವೇಶ್ವರರು ತಮ್ಮ ಆ ಬಂದೇನವಾಜರ ದರ್ಗಾದಲ್ಲಿ ಪವಾಡವನ್ನು ಮೆರೆಯುವುದರ ಮೂಲಕ ಉಪದೇಶವನ್ನು ಕೊಡ್ತಾರೆ ಅನ್ನುವಂಥ ಮಾತುಗಳನ್ನು ತಿಳಿಸಿ ಇವತ್ತಿನ ಕಾರ್ಯಕ್ರಮದ ದಿವ್ಯ ಪಾವನ ಸಾನ್ನಿಧ್ಯವನ್ನು ದಯಪಾಲಿಸಲು ಆಗಮಿಸಿರುವಂಥ ಮಾರ್ಗದರ್ಶಕ ಪ್ರಾಯ ಗುರುಗಳಾಗಿರುವಂಥ ಡಾಕ್ಟರ್ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಶಿವಾನಂದ ಮಹಾಸ್ವಾಮಿಗಳವರ ದಿವ್ಯ ಚರಣಗಳಿಗೆ ನಿಮ್ಮ ಜೋರಾದ ಚಪ್ಪಾಳೆಗಳ ಮೂಲಕ ಭಕ್ತಿಪೂರ್ವಕ ಅನಂತ ಪ್ರಣಾಮಗಳನ್ನು ಸಲ್ಲಿಸುವುದರ ಮೂಲಕ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮತ್ತೋರ್ವ ಪೂಜ್ಯರು ಆಗಮಿಸುವಂಥವರಿದ್ದಾರೆ. ಪರಮ ಪೂಜ್ಯರಾಗಿರುವಂಥ ಪ್ರಭು ಚನ್ನಬಸವ ಮಹಾಸ್ವಾಮಿಗಳು ಮೋಟಗಿ ಮಠ ಅಥಣೆಯ ಪರಮ ಪೂಜ್ಯರು ಆಗಮಿಸುವಂಥವರಾಗಿದ್ದಾರೆ. ಆ ಪರಮ ಪೂಜ್ಯರ ಒಂದು ವಚನವನ್ನು ನಿಮ್ಮೆಲ್ಲರಿಗೂ ತಿಳಿಸುವುದರ ಮೂಲಕ ಅವರದೇ ಈ ಭಾವೈಕ್ಯತೆಯನ್ನು ಹೇಗೆ ಇದೆ ಅನ್ನುವಂಥದ್ದನ್ನು, ಒಂದೇ ಜಾತಿ ಅದು ಮಾನವ ಜಾತಿ, ಒಂದೇ ಧರ್ಮ ಅದು ಮಾನವ ಧರ್ಮ ಅನ್ನುವ ಹಾಗೆ ಅವರೊಂದು ಬಹಳ ಅದ್ಭುತವಾಗಿರುವ ವಚನವನ್ನು ರಚನೆ ಮಾಡಿದ್ದಾರೆ. ಅಂಥ ಪರಮ ಪೂಜ್ಯರು ಇವತ್ತಿನ ಕಾರ್ಯಕ್ರಮಕ್ಕೆ ಪಾವನ ಸಾನ್ನಿಧ್ಯವನ್ನು ದಯಪಾಲಿಸಲು ಆಗಮಿಸಿರುವಂಥವರಾಗಿದ್ದಾರೆ. ಅವ್ರಿಗೂ ಕೂಡ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತಿನ ಈ ವಿಚಾರಕ್ಕೆ, ಪುರಾಣದ ವಿಚಾರಕ್ಕೆ ವಿರಮಿಸಿದ್ದೇನೆ. ಜೈ ಗುರು ಬಸವೇಶ್ವರ.